ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿ ನಾನ್ ಸಕ್ಸಸ್ಫುಲ್ ಆಗ್ಬೇಕು, ಅವ್ರಿಗೆ ಸಕ್ಸಸ್ಫುಲ್ ಆದ್ರು ನನಗೆ ಯಾಕೆ ಸಕ್ಸಸ್ ಸಿಗ್ತಿಲ್ಲ, ಅಥವಾ ಪ್ರತಿ ಸಾರಿ ಸಕ್ಸಸ್ ಸಿಕ್ಕಾಗ ಮತ್ತೊಂದು ಸಕ್ಸಸ್ಗೋಸ್ಕರ ಗುರಿಗಳನ್ನ ಯೋಜನೆಗಳನ್ನ ಹಾಕ್ತಾನೆ. ಕೆಲವರು ಕೀರ್ತಿಯನ್ನ ಗಳಿಸುವುದರಲ್ಲಿ ಯಶಸ್ವಿ ಆದ್ರೆ, ಕೆಲವರು ಎಜುಕೇಶನ್ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ತಾರೆ, ಕೆಲವರು ಕ್ರೀಡೆಯಲ್ಲೋ ಅಥವಾ ಇನ್ಯಾವುದೋ ಕ್ಷೇತ್ರದಲ್ಲೋ ಸಕ್ಸಸ್ಫುಲ್ ಆಗ್ತಾರೆ, ಕೆಲವರು ಯಾವ ಸಕ್ಸಸ್ ಕೂಡ ಇಲ್ಲದೆ ನನಗೆ ಯಾಕೆ ಸಕ್ಸಸ್ ಸಿಗ್ಲಿಲ್ಲ ಅಂತಿರ್ತಾರೆ. ಆದ್ರೆ ಅವ್ರು ಮಾಡ್ತಿರೋ ಕೆಲಸ, ಅವ್ರು ಹೋಗ್ತಿರೋ ದಾರಿ ಎಲ್ಲ ಸಕ್ಸಸ್ಫುಲ್ ಲೈಫ್ ಇರುತ್ತೆ. ಆದ್ರೆ 4 ಜನ ಸೇರಿ ಅದಕ್ಕೆ ಸಕ್ಸಸ್ ಅಂತ ನಾಮಿನಿಕ್ಲೇಚರ್ ಮಾಡಲ್ಲ. ಯಶಸ್ಸು ವ್ಯಕ್ತಿಗೆ ಯಾವಾಗ ಹೇಗೆ ಬರುತ್ತೆ ಎಂದು ಹೇಳಲಾಗದು. ಕನಿಷ್ಠವಾಗಿ ಹೇಳಬೇಕಂದ್ರೆ, ತಂದೆ ತಾಯಿಗೆ ಅವರ ಮಕ್ಕಳು ಅದನ್ನು ಸಾಧಿಸ್ಲಿ, ಇದನ್ನು ಸಾಧಿಸ್ಲಿ, ಅವನು ಇಷ್ಟು ಮಾರ್ಕ್ಸ್ ಕಳಿಸ್ಲಿ, ಅಥವಾ ಈ ಗ್ರಾಜ್ಯುಯೇಷನ್ ಮುಗಿಸ್ಲಿ, ಅಥವಾ ಎಜುಕೇಶನ್ ಲೈಫ್ ಮಾಡಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, IAS ಓದ್ಲಿ, ದೊಡ್ಡ ಅಧಿಕಾರಿ ಆಗಲಿ ಅಂತ ಅನೇಕ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಅಕಸ್ಮಾತ್ ಆ ವ್ಯಕ್ತಿ ಅದರಲ್ಲಿ ಕ್ವಾಲಿಫೈ ಆಗಲಿಲ್ಲ, ಅಥವಾ ಅವನಲ್ಲಿ ಎಲಿಜಿಬಿಲಿಟಿ ಇಲ್ಲ, ಅಥವಾ ಆ ಕನಸುಗಳನ್ನು ಈಡೇರಿಸೋದ್ರಲ್ಲಿ ಅವ್ರಿಗೆ ಸಂದೇಹ ಬಂದ್ರೆ ಅವ್ರು ಹೇಳ್ತಾರೆ, ಮಕ್ಕಳು ಏನು ಸಾಧಿಸಿದ್ರು ಪರವಾಗಿಲ್ಲ, ನಮಗೆ ಅವರು ಜೀವಂತ ಇದ್ರೆ ಸಾಕು, ಯಶಸ್ಸು ಸಿಕ್ಕರಷ್ಟೇ ಬಿಟ್ಟರಷ್ಟೇ, ನಮ್ಮ ಜೊತೆಗೆ ಬದುಕಿ ಇದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಾರೆ. ನನಗೆ ಕೇಳಿದ ಪ್ರಶ್ನೆ, ಸಾರ್ ಅವ್ರಿಗೆ ಯಾಕೆ ಸಕ್ಸಸ್ ಸಿಕ್ಕಿದೆ ಸಾರ್, ನಮ್ಗೆ ಯಾಕೆ ಸಕ್ಸಸ್ ಸಿಕ್ಕಿಲ್ಲ, ಅಥವಾ ಅವ್ರ ತರ ನಮ್ಗೆ ಯಾಕೆ ಸಕ್ಸಸ್ ಸಿಕ್ತಿಲ್ಲ? ರವಿ ಬೆಳಗೆರೆ ತರನು, ಅಂಬಾನಿ ತರನು, ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ತರನು, ವಾರನ್ ಬಫೆಟ್ ತರನು, AR ರೆಹಮಾನ್, ರಜನಿಕಾಂತ್ ತರನು ಯಾಕೆ ನಮ್ಗೆ ಸಕ್ಸಸ್ ಸಿಗ್ತಾ ಇಲ್ಲ ಸಾರ್ ಅಂತ ಕೇಳ್ತಾರೆ. ಒಂದು ಸಾರಿ ಸುತ್ತಲೂ ಯಶಸ್ಸು ಸಿಕ್ಕಿರುವ ವ್ಯಕ್ತಿಗಳನ್ನ ನೀವು ಗಮನಿಸಿ ನೋಡಿ. ಬಹುತೇಕರೆಲ್ಲರೂ ಕಷ್ಟಪಟ್ಟು ಸಕ್ಸಸ್ ಸಿಕ್ಕಿರೋದು, ಬಹುತೇಕರೆಲ್ಲರೂ ಅವರ ಟ್ಯಾಲೆಂಟ್ ಇಂದ ಸಕ್ಸಸ್ ಸಿಕ್ಕಿರೋದು, ಬಹುತೇಕ ಎಲ್ಲರೂ ತಮ್ಮ ಡೆಡಿಕೇಶನ್ನು, ಹಾರ್ಡ್ ವರ್ಕು, ಸಿನ್ಸಿಯಾರಿಟಿ, ಡಿಸಿಪ್ಲಿನು ಇವುಗಳಿಂದ ಮಾತ್ರ ಅವರಿಗೆ ಸಕ್ಸಸ್ ಸಿಕ್ಕಿರೋದು. ಆ ಸಕ್ಸಸ್ಸು ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ಸಕ್ಸಸ್ ಸಿಕ್ಕೋರಿಗೆಲ್ಲ 1 ವರ್ಷ 2 ವರ್ಷದ ಸಕ್ಸಸ್ ಇರಲ್ಲ ರೀ. ಅವರಿಗೆ 10 ವರ್ಷ 15 ವರ್ಷ 20 ವರ್ಷದ ಪರಿಶ್ರಮ ಇರುತ್ತೆ. ಅವರು ಪಟ್ಟಂತ ಪಾಡು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಆ ಥರದನ್ನ ನಾವು ಏನಾದರೂ ಅನುಭವಿಸಿದ್ರೆ, ಆ ಥರ ಕಷ್ಟಪಟ್ರೆ, ಆ ಥರ ನಾವು ತಾಳ್ಮೆಯಿಂದ ನಮ್ಮ ಕಾರ್ಯದ ಮೇಲೆ, ನಮ್ಮ ಗುರಿ ಮೇಲೆ ಫೋಕಸ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಸರ್. ರವಿ ಬೆಳಗೆರೆ ಯುವಕ ಆಗಿರುವಾಗಲೇ ಯಶಸ್ವಿಯಾಗಿ ಪ್ರಯತ್ನ ಪಟ್ಟರು. ವಯಸ್ಸು 40ರ ನಂತರ ಕರ್ನಾಟಕ ಜನರಿಗೆ ಪರಿಚಯಿತರಾಗ್ಲಿಲ್ವೇ? ಅಂಬಾನಿ ಪುತ್ರರು ಗರ್ಭದಲ್ಲಿಯೇ ವ್ಯವಹಾರದಲ್ಲಿ ತರಬೇತಿ ಪಡೆದು ಯಶಸ್ವಿ ಆದರೆ ಇಲ್ವಲ್ಲ? ಸದಾ ಫಿಟ್ನೆಸ್ ಬಗ್ಗೆ ಕಾಳಜಿ ಇದ್ದು ಕಷ್ಟಪಡುವಂತಹ ಕೊಹ್ಲಿ 1 ಶತಕ ಬಾರಿಸಲು ಕೆಲವು ದಿನಗಳ ಕಾಲ ವೇಟ್ ಮಾಡಿದ್ರು. ಶತಕಗಳ ವೀರ ಸಚಿನ್ ತೆಂಡೂಲ್ಕರ್ ಸೊನ್ನೆಗಳಿಗೆ ಔಟ್ ಆಗ್ತಾ ಇದ್ರು ಕೂಡ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಗುರಿಯತ್ತ ನುಗ್ತಾ ಇದ್ರು. ಸೋಮಾರಿಯಾಗಿದ್ದ ನಿಮ್ಮ ಹಲವು ಸ್ನೇಹಿತರು ನಿಮಗಿಂತ ಹೆಚ್ಚು ವೇತನ ಪಡಿತಾ ಇಲ್ವೇ? ನಿಮಗಿಂತ ಹೆಚ್ಚಿನ ಹುದ್ದೆಯಲ್ಲಿ ಇಲ್ಲವೇ? ಹಗಲು ರಾತ್ರಿ ಅನ್ನದೆ ಪ್ರೈಮರಿ ಶಾಲೆಯಿಂದ PUC ತನಕ ಯಶಸ್ವಿಯಾಗಿ ಚೆನ್ನಾಗಿ ಓದಿ ನಿಮ್ಮ ಗೆಳೆಯ ಡಿಗ್ರಿ ಪೂರ್ಣಗೊಳಿಸಲಾಗದೆ ಸಣ್ಣ ನೌಕರಿಯನ್ನು ಮಾಡುತ್ತಿಲ್ವೇ? ಸದಾ ಶಾಲೆಗೆ ಚಕ್ಕರ್ ಹಾಕಿ ಸುಳ್ಳುಗಳನ್ನು ಹೇಳಿ ಹಣ ಪೋಲು ಮಾಡುತ್ತಿದ್ದ ನಿಮ್ಮ ಸ್ನೇಹಿತ ಬಿಸ್ನೆಸ್ ಮಾಡ್ತಾ ಇಲ್ವೇ? ಆತ ಯಶಸ್ವಿಯಾಗಿದ್ದು ಹೇಗೆ ಕಂಡ್ರಿ? ಇಲ್ಲಿ ಹೇಳಿರೋರು ಎಲ್ಲ ಎಜುಕೇಶನ್ ಪಡೆದವ್ರದ್ದು ಅಥವಾ ಎಜುಕೇಶನ್ ಇಲ್ಲದೆ ಇರುವಂತ, ಓದದೇ ಇರುವಂತವ್ರ ಸಕ್ಸಸ್ ಸಿಕ್ಕೋರು ಕೂಡ ಇದೆ. ಬಟ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಂತ ಅನ್ಕೊಂಡಿದ್ದಾರೆ, ಅವ್ರದ್ದೆಲ್ಲ ಎಜುಕೇಶನ್ ಆಲ್ಮೋಸ್ಟ್ ಹೈಯರ್ ಗ್ರಾಜ್ಯುಯೇಷನ್ನು, ಅಪ್ಪರ್ ಗ್ರಾಜ್ಯುಯೇಷನ್ಗಿಂತ PUCನೂ SSLCಗೂ ನೋಡಿರೋದನ್ನ ನಾವು ಕಾಣ್ತೇವೆ. ಸಾರ್ ಅದು ಬಿಡಿ, ಕೆಲವರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ, ಮತ್ ಕೆಲವರಿಗೆ ಮಾತ್ರ ಸಕ್ಸಸ್ ಸಿಕ್ಕಲ್ಲ. ಅವಾಗ ಏನ್ ಮಾಡ್ಬೇಕು? ಯಾಕೆ ಎಲ್ರಿಗೂ ಅವ್ರು ಅನ್ಕೊಂಡಿರೋ ಸಕ್ಸಸ್ ಸಿಕ್ಕಲ್ಲ ಅಂದ್ರೆ, ಸಕ್ಸಸ್ ನ ಹಾದಿ ಸುಲಭ ಅಲ್ಲ. ಸಕ್ಸಸ್ ಅನ್ನೋದು ಕಷ್ಟದ ದಾರಿ. ಸಕ್ಸಸ್ ಅನ್ನೋದು ಧೈರ್ಯವನ್ನ ಚೆಕ್ ಮಾಡುತ್ತೆ. ಸಕ್ಸಸ್ ಅನ್ನೋದು ಪರಿಶ್ರಮದ ಹಣಿಯನ್ನ ಕೇಳುತ್ತೆ. ಸಕ್ಸಸ್ ಅನ್ನೋದು ತಾಳ್ಮೆ ಸಹನೆಯನ್ನ ಕೇಳುತ್ತೆ. ಧೈರ್ಯ ಕಡಿಮೆ ಆದಾಗ ಆತ್ಮವಿಶ್ವಾಸದ ಕೊರತೆ ಆಗುತ್ತೆ. ಸಾಲು ಸಾಲು ಸೋಲುಗಳು, ಅವಮಾನ, ಅಪಮಾನ, ಕೆಲವೊಂದು ಸಾರಿ ನಮ್ಮ ಇಂಟೆಲೆಕ್ಚುಯಾಲಿಟಿ ಸಪೋರ್ಟ್ ಕೊಡದೇ ಇರಬಹುದು, ಅಂದ್ರೆ ಮಂದಬುದ್ಧಿ, ಇವುಗಳು ಸ್ವಲ್ಪ ಮಟ್ಟಿಗೆ ವ್ಯಕ್ತಿಯ ಜೀವನದಲ್ಲಿ ಯಶಸ್ವಿ ಎಂಬ ಕಿರೀಟ ಪಡೆಯಲು ತೊಂದರೆ, ಅಡಚಣೆ ಅಥವಾ ತೊಡರ್ಗಾಲು ಹಾಕ್ಬೋದು. ಹಾಗಂತ ಇವುಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಯಶಸ್ವಿಯ ಕಿರೀಟ ಎತ್ತಿರ್ತಾರೆ ಅವರೆಲ್ಲ. ಅದಕ್ಕೋಸ್ಕರ ಅವರೆಲ್ಲ ದೊಡ್ಡ ಯಶಸ್ವಿ ವ್ಯಕ್ತಿಗಳಾದರೂ ನಾವೆಲ್ಲ ಅವರನ್ನ ಓದುವಂತಹ, ಅವರ ಬಗ್ಗೆ ಕೇಳುವಂತಹ ಪ್ರೇಕ್ಷಕರಾಗ್ಬಿಟ್ವಿ. ಈ ಧ್ವನಿ ಸುರುಳಿಯಲ್ಲಿರುವ ಸಾಲುಗಳನ್ನ ಕೇಳಿ ನಿಮಗೂ ಏನಾದ್ರೂ ಯಶಸ್ವಿ ಆಗ್ಬೇಕು ಅಥವಾ ಸಕ್ಸಸ್ಫುಲ್ ಆಗಿ ಅಂತ ಏನಾದ್ರೂ ಜೀವನದಲ್ಲಿ ಮಾಡ್ಬೇಕಂತ ಅನಿಸ್ತಾ ಇದ್ರೆ
ನಾನು ಹೇಳುವ ಸಾಲುಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಮತ್ತು ಕಮೆಂಟ್ ಮಾಡಿ.